ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಅಥವಾ ಅಂಗನವಾಡಿ ಸಹಾಯಕರು ಅಥವಾ ಮಿನಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಆನ್ಲೈನ್ ಅಪ್ಲಿಕೇಶನ್ ನ ಹೇಗೆ ಹಾಕೋದು ಅಂತ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ನೀವೇನಾದ್ರೂ ಹೊಸಬ್ರಾಗಿದ್ರೆ ನಮ್ಮ ಚಾನಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಹೇಳ್ದಂಗೆ ಅಂಗನವಾಡಿ ಕಾರ್ಯಕರ್ತೆಗೆ 12th ಪಾಸ್ ಆಗಿರ್ಬೇಕು, ಅಂಗನವಾಡಿ ಸಹಾಯಕರಿಗೆ 10th ಪಾಸ್ ಆಗಿರ್ಬೇಕಾಗತ್ತೆ. ಇಲ್ಲಿ ಏನಂತಂದ್ರೆ ಈಗ ಇಲ್ಲಿ 4 ಸ್ಟೆಪ್ಗಳು ಇದಾವೆ ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸಬೇಕಂತಂದ್ರೆ. ಇಲ್ಲಿ ಸ್ಟೆಪ್ 1 ಇದೆ, ಸ್ಟೆಪ್ 2 ಇದೆ, ಸ್ಟೆಪ್ 3 ಇದೆ, ಸ್ಟೆಪ್ 4 ಇದೆ. 4 ಸ್ಟೆಪ್ಗಳಲ್ಲಿ ನೀವು ಆನ್ಲೈನ್ ಅಪ್ಲಿಕೇಶನ್ ನ ಸಲ್ಲಿಸಬೇಕಾಗುತ್ತೆ. ಇಲ್ಲಿ ಫಸ್ಟ್ ಸ್ಟೆಪ್ ಅಲ್ಲಿ ನಾನು ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಅಂಗನವಾಡಿ ವರ್ಕರ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಏನಂತಂದ್ರೆ ನಾನು ಈ ಅಪ್ಲಿಕೇಶನ್ ಹಾಕೋ ಲಿಂಕ್ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಅಲ್ಲಿ ಅಪ್ಲಿಕೇಶನ್ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡೋ ಮುಖಾಂತರ ನೀವು ಆನ್ಲೈನ್ ಅಪ್ಲಿಕೇಶನ್ ನ ಸಲ್ಲಿಸಬಹುದು. ಇಲ್ಲಿ ನೋಡ್ರಿ, ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಇಲ್ಲಿ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ವೇಕೆನ್ಸಿ ಇದಾವೆ. ಹಾಗಾಗಿ ನಾನು ದಾವಣಗೆರೆನ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ದಾವಣಗೆರೆ ಅಂತ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ನೋಡ್ರಿ, ಇಲ್ಲಿ ನೋಟಿಫಿಕೇಶನ್ ನಂಬರ್ ಬರ್ತಿದೆ. ಹಂಗಂತಂದ್ರೆ ಏನಂತಂದ್ರೆ ನಿಮ್ಮ ಜಿಲ್ಲೆಯಲ್ಲಿ ವೇಕೆನ್ಸಿ ಇದಾವೆ ಅಂತಂದು. ಸಪೋಸ್ ನಾನು ಈ ದಾವಣಗೆರೆ ಬಿಟ್ಟು ನಾನು ಬೇರೆ ಒಂದು ಧಾರವಾಡ ಜಿಲ್ಲೆಯನ್ನ ಸೆಲೆಕ್ಟ್ ಮಾಡ್ತೀನಿ ಅಂತ ತಿಳ್ಕೊಳ್ಳಿ. ನೀವು ಹೇಗ್ ಚೆಕ್ ಮಾಡೋದು ಅಂತ ಹೇಳ್ತೀನಿ. ಫಸ್ಟ್ ನಿಮ್ಮ ಜಿಲ್ಲೆಯಲ್ಲಿ ಹುದ್ದೆಗಳು ಇದಾವೋ ಇಲ್ಲೋ ಅಂತ ಹೇಗೆ ಚೆಕ್ ಮಾಡೋದು. ಧಾರವಾಡನ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಧಾರವಾಡ ರೂರಲ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ನೋಡ್ರಿ, ಯಾವುದೇ ತರದ ನೋಟಿಫಿಕೇಶನ್ ತೋರಿಸಿಲ್ಲ. ಅಂದ್ರೆ ಏನಂತಂದ್ರೆ ನಿಮ್ಮ ಜಿಲ್ಲೆಗಳಲ್ಲಿ ಯಾವುದೇ ತರ ಅಂಗನವಾಡಿ ಹುದ್ದೆಗಳು ಇಲ್ಲ ಅಂತಂದು. ಇಲ್ಲಿ ಧಾರವಾಡ ರೂರಲ್ ನ ಸೆಲೆಕ್ಟ್ ಮಾಡಿದೆ. ಮತ್ತೆ ಇಲ್ಲಿ ಹುಬ್ಳಿ ಧಾರವಾಡ ಅರ್ಬನ್ ನ ಸೆಲೆಕ್ಟ್ ಮಾಡ್ತೀನಿ. ಯಾವುದೇ ತರದ ನೋಟಿಫಿಕೇಶನ್ ನಂಬರ್ ಬರ್ತಿಲ್ಲ, ಅಂದ್ರೆ ಯಾವುದೇ ತರದ ಹುದ್ದೆಗಳು ಇಲ್ಲ ಅಂತಂದು. ಇಲ್ಲಿ ಸಪೋಸ್ ನಾನು ಬೆಂಗಳೂರು ಅಂತ ಸೆಲೆಕ್ಟ್ ಮಾಡ್ತೀನಿ, ಬೆಂಗಳೂರು ಅರ್ಬನ್ ಅಂತ ಸೆಲೆಕ್ಟ್ ಮಾಡ್ತೀನಿ, ಬೆಂಗಳೂರು ರೂರಲ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಸೆಲೆಕ್ಟ್ ಪ್ರಾಜೆಕ್ಟ್ ಅಂತ ಸೆಲೆಕ್ಟ್ ಮಾಡುವಾಗ ಇಲ್ಲಿ ದೇವನಹಳ್ಳಿ ಅಂತ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ನೋಡ್ರಿ, ಇಲ್ಲಿ ನೋಟಿಫಿಕೇಶನ್ ನಂಬರ್ ಬರ್ತಿದೆ. ಹಂಗಂತಂದ್ರೆ ಏನಂತಂದ್ರೆ ನಿಮ್ಮ ಜಿಲ್ಲೆಗಳಲ್ಲಿ ಅಂಗನವಾಡಿ ವರ್ಕರ್ ಅಥವಾ ಅಂಗನವಾಡಿ ಹೆಲ್ಪರ್ ಹುದ್ದೆಗಳು ಇದಾವಂತಂದು. ನಾನು ಇಲ್ಲಿ ಏನಿಲ್ಲ, ನಮ್ಮ ಜಿಲ್ಲೆಯಲ್ಲಿ ನನಗೆ ಗೊತ್ತಿದೆ, ಹಾಗಾಗಿ ದಾವಣಗೆರೆ ಅಂತ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಏನಂತಂದ್ರೆ ನಿಮ್ಗೆ ನಿಮ್ಮ ಜಿಲ್ಲೆಯಲ್ಲಿ ಇಲ್ಲಿ ನಿಮ್ಮ ಆನ್ಲೈನ್ ಹೇಗ್ ಚೆಕ್ ಮಾಡೋಂತ ಗೊತ್ತಾಗಿಲ್ಲ ಅಂತಂದ್ರೆ ನೀವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇರುತ್ತಲ್ಲ ನಿಮ್ಮ ಜಿಲ್ಲೆಯಲ್ಲಿ, ಅಲ್ಲಿ ಹೋಗಿ ಸಂಪರ್ಕಿಸಿದ್ರೆ ನಿಮ್ಗೆ ಏನ್ ಹುದ್ದೆಗಳು ಇದಾವ ಇಲ್ಲ ಅಂತ ಗೊತ್ತಾಗ್ತೋಗುತ್ತೆ. ಇಲ್ಲಿ ದಾವಣಗೆರೆನ ಸೆಲೆಕ್ಟ್ ಮಾಡಿದಾಗ ನಾನು ಇಲ್ಲಿ ದಾವಣಗೆರೆ ಹರಿಯಾಣ ಅಂತ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ನೋಟಿಫಿಕೇಶನ್ ನಂಬರ್ನ ಇಲ್ಲಿ ನೋಡ್ರಿ, AWW ಅಂತಂದ್ರೆ ಅಂಗನವಾಡಿ ವರ್ಕರ್ ಅಂತಂದು, AWH ಅಂತಂದ್ರೆ AWH ಅಂತಂದ್ರೆ ಅಂಗನವಾಡಿ ಹೆಲ್ಪರ್ ಅಂತಂದು. ಇಲ್ಲಿ ಅಂಗನವಾಡಿ ಹೆಲ್ಪರ್ ನ ಸೆಲೆಕ್ಟ್ ಮಾಡ್ತೀನಿ ನಾನು. ಇಲ್ಲಿ ನೋಡ್ರಿ, ಅದರ್ಸ್ ಇದ್ರೆ ಯಾವುದೇ ತರದ ಕ್ಯಾಸ್ಟ್ ಸರ್ಟಿಫಿಕೇಟ್ ನ ಅಪ್ಲೋಡ್ ಮಾಡುವಂತದ್ದು ಇರೋದಿಲ್ಲ. ಇಲ್ಲಿ SC ಅಂತ ಸೆಲೆಕ್ಟ್ ಮಾಡಿದ್ರೆ ನೀವು ಇಲ್ಲಿ ನಿಮ್ಮ ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಲ್ಲಿ RD ನಂಬರ್ ಇರುತ್ತಲ್ಲ, ಅದನ್ನ ನೀವು ಇಲ್ಲಿ ತುಂಬ್ಕೊಂತ ಹೋಗ್ಬೇಕಾಗತ್ತೆ. ಪರ್ಪಸ್ ತೋರಿಸೋದ್ರಿಂದ ಬೀದರ್ನ ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ಬೀದರ್ನ ಪ್ರಾಜೆಕ್ಟ್ ಬೀದರ್ ಸೆಲೆಕ್ಟ್ ಮಾಡಿ ನೋಟಿಫಿಕೇಶನ್ ನಂಬರು ಈ ಪೋಸ್ಟ್ ನ ಸೆಲೆಕ್ಟ್ ಮಾಡಿದ್ದು ಅದನ್ನ ಯಾವ್ದು ಸೆಲೆಕ್ಟ್ ಮಾಡಿರ್ತೀನಿ ಅದು ಮುಂದಿರುತ್ತೆ. ಇಲ್ಲಿ SC ಅಂತ ಸೆಲೆಕ್ಟ್ ಮಾಡಿದೀನಿ. ಇಲ್ಲಿ SC ಅಂತ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ನನ್ನ RD ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ರಿ, ಯಾವುದೇ ಒಂದು ಜಿಲ್ಲೆಯಲ್ಲಿ ಯಾವ ಪ್ರಾಜೆಕ್ಟ್ ನ ಸೆಲೆಕ್ಟ್ ಮಾಡುತ್ತೆ, ಇಲ್ಲಿ ಸೆಲೆಕ್ಟ್ ವೇಕೆನ್ಸಿ ಅಂತ ಬರ್ತಾಗುತ್ತೆ. ಮೈನಾರಿಟಿ ಲ್ಯಾಂಗ್ವೇಜ್ ಉರ್ದು ಅಂತ ಇದೆ. ಸೆಂಟರ್ ಯಾವುದು, ಯಾವ ಪೋಸ್ಟಿಗೆ ಸೆಲೆಕ್ಟ್ ಮಾಡಿದ್ರೆ ಇಲ್ಲೆಲ್ಲ ಬರ್ತಾ ಹೋಗುತ್ತೆ. ಇಲ್ಲಿ ವೇಕೆನ್ಸಿನ ಇಲ್ಲಿ ಈ ತರ ಇದ್ರೆ ಈ ತರ ತೋರಿಸ್ತಾ ಹೋಗುತ್ತೆ ನಿಮ್ಗೆ. ಇಲ್ಲಿ ನೋಟಿಫಿಕೇಶನ್ ನಂಬರ್ ಬಂದ್ರೆ ಮಾತ್ರ ಇಲ್ಲಿ ತೋರಿಸ್ತಾ ಹೋಗುತ್ತೆ. ಇಲ್ಲಿ ವೇಕೆನ್ಸಿನ ಉರ್ದು, ಮೈನಾರಿಟಿ ಲ್ಯಾಂಗ್ವೇಜ್ ಉರ್ದು ಅಂತದೆ. ಇಲ್ಲಿ ವೇಕೆನ್ಸಿನ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ಏನಂತಂದ್ರೆ ನೆಕ್ಸ್ಟ್ ಪೇಜ್ ಅಲ್ಲಿ ನೀವು ಮೈನಾರಿಟಿ ಲ್ಯಾಂಗ್ವೇಜ್ ರಿಕ್ವೈರ್ಡ್ ವಿಭಾಗ 6ರ ಪ್ರಕಾರ ಅಲ್ಪಸಂಖ್ಯಾತ ಭಾಷೆ ಅಗತ್ಯವಿದೆ ಅಂತದೆ. ಇಲ್ಲಿ ಅಲ್ಲಿ ಕರೆಕ್ಟ್ ಆಗಿ ನಿಮ್ಮ ಸೆಂಟರ್ ನ ಅಗತ್ಯವಾಗಿ ನೀವು ಇಲ್ಲಿ ಎಸ್ ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಅಲ್ಲಿ ಕೆಲವೊಂದ್ ಕಡೆ ಕನ್ನಡ ಬರ್ಬೋದು, ಕೆಲವು ಕಡೆ ಉರ್ದುನ ಬರ್ಬೋದು. ಇಲ್ಲಿ ಏರಿಯಾ ಟೈಪ್ ನೋಡ್ರಿ, ನಾನು ಇಲ್ಲಿ ಅರ್ಬನ್ ಸೆಲೆಕ್ಟ್ ಮಾಡಿದ್ರೆ ಅರ್ಬನ್ ಬರುತ್ತೆ, ಇಲ್ಲ ಅಂತಂದ್ರೆ ರೂರಲ್ ಬರ್ತಾ ಹೋಗುತ್ತೆ. ರೂರಲ್ ಟೈಪ್ ನ ಸೆಲೆಕ್ಟ್ ಮಾಡಿದೀನಿ. ಇಲ್ಲಿ ಗ್ರಾಮ ಪಂಚಾಯತಿ ಯಾವ ಸೆಲೆಕ್ಟ್ ಮಾಡಿದೆ ಅದನ್ನು ಬರ್ತಾ ಹೋಗುತ್ತೆ. ಇಲ್ಲಿ ರೆವೆನ್ಯೂ ವಿಲೇಜ್ ಯಾವ್ದು ಅಂತಂದು. ಇಲ್ಲಿ ನೋಡ್ರಿ, ಸ್ಥಳೀಯ ಸಂಸ್ಥೆ ಹೆಸರು ಇಲ್ಲಿ ನಾನು ಇಲ್ಲಿ ಸೆಲೆಕ್ಟ್ ಮಾಡಿದಾಗ ಇಲ್ಲೆಲ್ಲ ಡೀಟೇಲ್ಸ್ ಬರ್ತಾ ಹೋಗುತ್ತೆ. ರೆವೆನ್ಯೂ ವಾರ್ಡ್ ಯಾವುದು, ಅಂಗನವಾಡಿ ಸೆಂಟರ್ ನ ಯಾವುದು ಅಂತ ಇಲ್ಲಿ ಸೆಲೆಕ್ಟ್ ಮಾಡಿದೀನಿ. ಅದಕ್ಕೆ ಬೀದರ್ ಅಂತ ಬರ್ತಿದೆ. ಇಲ್ಲಿ ನೆಕ್ಸ್ಟ್ ಏನಂತಂದ್ರೆ ಅಪ್ಲಿಕೆಂಟ್ ನೇಮ್, SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ನಿಮ್ಮ ಹೆಸರನ್ನ ಕರೆಕ್ಟ್ ಆಗಿ ಟೈಪ್ ಮಾಡ್ಕೊಂತ ಹೋಗ್ಬೇಕಾಗತ್ತೆ. ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ನ ಕರೆಕ್ಟ್ ಆಗಿ ಇಲ್ಲಿ ಡೇಟು, ಇಲ್ಲಿ ಮಂತ್, ನೆಕ್ಸ್ಟ್ ಇಯರ್ ನ ಕರೆಕ್ಟ್ ಆಗಿ ಟೈಪ್ ಮಾಡ್ಕೊಂತ ಹೋಗ್ಬೇಕತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಏಜ್ ನ ನೀವು ಕರೆಕ್ಟ್ ಡೇಟ್ ಆಫ್ ಬರ್ತ್ ನ ಎಂಟ್ರಿ ಮಾಡಿದ್ರೆ ನಿಮ್ಗೆ ಎಷ್ಟು ವರ್ಷ ಅಂತ ಇಲ್ಲಿ ಕರೆಕ್ಟ್ ಆಗಿ ತೋರಿಸ್ತಾ ಹೋಗುತ್ತೆ. ನಾನು ಹೇಳ್ದಂಗೆ 35 ವರ್ಷದ ಆಗಿದ್ರೆ ಇಲ್ಲಿ ನೀವು ಆನ್ಲೈನ್ ಅರ್ಜಿನ ಸಲ್ಲಿಸಕ್ಕಾಗೋದಿಲ್ಲ. ನಿಮ್ಮ ವಯೋಮಿತಿ ಸೇರ್ಲಿಕ್ಕೆ ಯಾವ್ಯಾವ ಏಜ್ಗಳಿಗಿದೆ ಅಂತ ನಾನು ಫಸ್ಟಿಗೆ ನಮ್ಮ ಹಿಂದಿನ ವಿಡಿಯೋದಲ್ಲಿ ಹೇಳಿದೀನಿ. ಯಾವ್ಯಾವ ವಿಕಲಚೇತನ ಇದ್ರೆ ಕೆಲವೊಂದು ಕ್ಯಾಟಗರಿ, ಸ್ಪೆಷಲ್ ಕ್ಯಾಟಗರಿಗೆ ಮಾತ್ರ ಏನಂತಂದ್ರೆ ರಿಸರ್ವ್ ಏಜ್ ರಿಲ್ಯಾಕ್ಸೇಷನ್ ಇದೆ, ವಯಸ್ಸಿನ ವಯೋಮಿತಿ ಸಡಿಲಿಕೆ ಇದೆ.
ಅಲ್ಲಿ ಮಾತ್ರ ನೀವು ನಿಮ್ಮ ಏಜ್ ನ ಜಾಸ್ತಿ ಇರ್ತಾ ಹೋದ್ರು ನಡೆಯುತ್ತೆ. ಇಲ್ಲಿ ನೋಡ್ರಿ, ಲ್ಯಾಂಗ್ವೇಜ್ ಸ್ಟಡಿ ಇನ್ SSLC ಮಾರ್ಕ್ಸ್, SSLC ಅಂತ ನಾನು ಹೇಳಿದಂಗೆ ಕನ್ನಡ ಅಥವಾ ಇಂಗ್ಲಿಷ್ ನ ಎರಡನ್ನೂ ಓದಿರ್ಬೇಕು. ಇಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಯಾವ್ದು ತಗೊಂಡಿದ್ದೀರಾ, ಸೆಕೆಂಡ್ ಲ್ಯಾಂಗ್ವೇಜ್ ಯಾವ್ದು ತಗೊಂಡಿದ್ದೀರಾ ಅಂತ ಇಲ್ಲಿ ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಜೆಂಡರ್ ನ ನಾನು ಹೇಳಿದಂಗೆ ಇಲ್ಲಿ ಫಿಮೇಲ್ಸ್ ಗಳಿಗೆ ಅಷ್ಟೇ ಅಪ್ಲೈ ಮಾಡ್ಬೋದು. ಹಾಗೆ ಫಿಮೇಲ್ ನ ಟ್ರಾನ್ಸ್ಜೆಂಡರ್ ಒಂದಿದೆ, ಅದನ್ನ ಇದ್ರು ಅವರು ಅಪ್ಲೈ ಮಾಡಬಹುದು. ಮದರ್ ನೇಮ್ ನ ಇಲ್ಲಿ SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ಎಂಟ್ರಿ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಮದರ್ ನೇಮ್ ನ ಎಂಟ್ರಿ ಮಾಡಿದ್ರಿ, ನೆಕ್ಸ್ಟ್ ಫಾದರ್ ನೇಮ್ ನ ಎಂಟ್ರಿ ಮಾಡ್ಬೇಕತ್ತೆ. ಇಲ್ಲಿ ಮ್ಯಾರಿಡ್ ಇದ್ರೆ ಮ್ಯಾರಿಡ್ ಅಂತ ಸೆಲೆಕ್ಟ್ ಮಾಡ್ಬೇಕತ್ತೆ, ಇಲ್ಲಾಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಬೇಕತ್ತೆ. ಇಲ್ಲಿ ನಾನು ಅಂಗನವಾಡಿ ಕಾರ್ಯಕರ್ತೆನ ಸೆಲೆಕ್ಟ್ ಮಾಡಿರೋದ್ರಿಂದ ಸೆಕೆಂಡ್ PUC ರಿಜಿಸ್ಟ್ರೇಷನ್ ನಂಬರ್ ನ ಎಂಟ್ರಿ ಮಾಡ್ಬೇಕಾಗತ್ತೆ. ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ನ ಮಾರ್ಕ್ಸ್ ಎಷ್ಟು ಬಂದಿದೆ ಅಂತ ಅದನ್ನು ಎಂಟ್ರಿ ಮಾಡ್ಬೇಕತ್ತೆ. ಟೋಟಲ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿದೆ, ಸಪೋಸ್ 600 ಗೆ ನೀವು 520 ತಗೊಂಡಿದ್ರೆ ಇಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಏನಾಗುತ್ತೆ 600 ಆಗುತ್ತೆ. ಇಲ್ಲಿ ಒಪ್ಟೆಂಡ್ ಎಷ್ಟಿದೆ, ನೀವು ಮಾರ್ಕ್ಸ್ ಎಷ್ಟು ತೆಗೆದಿದ್ದೀರಾ ಅದನ್ನ ಎಂಟ್ರಿ ಮಾಡ್ಬೇಕಾಗತ್ತೆ. ಇಲ್ಲಿ ಪರ್ಸೆಂಟೇಜ್ ನೀವು ಎಂಟ್ರಿ ಮಾಡಿದಾಗ ಇಲ್ಲಿ ಪರ್ಸೆಂಟೇಜ್ ಆಟೋಮೆಟಿಕ್ ಆಗಿ ಬರ್ತಾ ಹೋಗುತ್ತೆ. ಅಡ್ರೆಸ್ ನಾನು ಹೇಳ್ದಂಗೆ ನೀವು ಆಧಾರ್ ಪ್ರಕಾರ ನಿಮ್ಮ ಅಡ್ರೆಸ್ ನ ಎಂಟ್ರಿ ಮಾಡ್ಬೇಕಾಗತ್ತೆ. ನಿಮ್ಮ ಅಂಗನವಾಡಿ ಆ ಕೇಂದ್ರ ಎಲ್ಲಿದೆ ಅಲ್ಲ ಆ ಪ್ರೆಮಿಸಸ್ ಒಳಗಡೆನೆ ನೀವು ಇರಬೇಕಾಗತ್ತೆ. ಅದೇ ನಾನು ಹೇಳ್ದಂಗೆ 5-6 ಕಿಲೋಮೀಟರ್ ರೇಂಜ್ ಅಲ್ಲಿ ಇರಬೇಕಾಗುತ್ತೆ. ಅವಾಗ ಮಾತ್ರ ನೀವು ಅಪ್ಲಿಕೇಶನ್ ಹಾಕಿದ್ರೆ ನಿಮ್ಗೆ ಸೆಲೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲಿ ನೆಕ್ಸ್ಟ್ ಸ್ಟೇಟ್ ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ, ಡಿಸ್ಟ್ರಿಕ್ಟ್ ನ ಯಾವ್ದು ಅಂತ ಸೆಲೆಕ್ಟ್ ಮಾಡಕತ್ತೆ, ತಾಲೂಕಾ ಯಾವ್ದು ಅಂತಂದು ಇಲ್ಲಿ ಡಿಸ್ಟ್ರಿಕ್ಟ್ ನ ಸೆಲೆಕ್ಟ್ ಮಾಡಿದ್ರೆ ತಾಲೂಕು ಆಪ್ಷನ್ ಬರ್ತಾ ಹೋಗುತ್ತೆ, ಅದನ್ನು ತುಂಬ್ಕೊಂತ ಹೋಗುತ್ತೆ. ಪಿನ್ ಕೋಡ್ ನ ಎಂಟ್ರಿ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಮೊಬೈಲ್ ನಂಬರ್ ನ, ಇಮೇಲ್ ID ನ, ಆರ್ ಡಿ ನಂಬರ್ ಎಂಟ್ರಿ ಮಾಡ್ಬೇಕಾಗುತ್ತೆ. ನಾನು ಹೇಳಿದಂಗೆ ಡೊಮಿಸೈಲ್ ಸರ್ಟಿಫಿಕೇಟ್ ಅಥವಾ ನಿವಾಸಿ ದೃಢೀಕರಣ ಪತ್ರ ಬೇಕಾಗುತ್ತೆ, ಅದನ್ನು ಎಂಟ್ರಿ ಮಾಡ್ಬೇಕಾಗುತ್ತೆ. ಇಲ್ಲಿ ನೋಡ್ರಿ, ಎಡಿಷನಲ್ ಕೋರ್ಸಸ್ ಅಂಡರ್ಗಾನ್, ನೀವು ಯಾವ್ದಾದ್ರು ಸೆಕೆಂಡ್ PUC ಅಲ್ಲಿ ಇಲ್ಲಿ ನೋಡ್ರಿ JOC ಕೋರ್ಸ್ ಮಾಡಿದ್ರೆ ಅವರಿಗೆ ಎಡಿಷನಲ್ ಏನಂತಂದ್ರೆ ರಿಸರ್ವೇಶನ್ ಜಾಸ್ತಿ ಆಗ್ತಾ ಹೋಗುತ್ತೆ, ಬೋನಸ್ ಸಿಗ್ತಾ ಹೋಗುತ್ತೆ, ಹಂಗಾಗಿ ಸಿಗೋ ಸಾಧ್ಯತೆಗಳು ಜಾಸ್ತಿ ಆಗ್ತವೆ. JOC ಕೋರ್ಸು, NTT ಕೋರ್ಸು ಅಥವಾ ಡಿಪ್ಲೊಮಾ ನ್ಯೂಟ್ರಿಷನ್ ಅಂಗನವಾಡಿ ರಿಲೇಟೆಡ್ ಕೋರ್ಸ್ ನ ಹೋಮ್ ಸೈನ್ಸ್ ಸರ್ಟಿಫಿಕೇಟ್ ಇದ್ರೆ, 1 year ಪ್ರೀ ಪ್ರೈಮರಿ ಟ್ರೈನಿಂಗ್ ಇತ್ತಂದ್ರೆ, ಮತ್ತೆ ಇವೆಲ್ಲ ರಿಸರ್ವೇಶನ್ ಇರ್ತಾ ಹೋಗುತ್ತೆ. ನೀವು ಯಾವ್ದು JOC ಇದ್ರೆ JOC, NTT ಇದ್ರೆ NTT, ಇಲ್ಲಾಂದ್ರೆ ಯಾವ್ದೇ ತರದ ಸೆಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಇಲ್ಲಿ ನೋಡ್ರಿ, ECC ಡಿಪ್ಲೊಮಾ ಕೋರ್ಸ್ ಒಬ್ಟೈನ್ ಫ್ರಮ್ ಡೆಸರ್ಟ್ ಅಂತ ಇದೆ, ಅದನ್ನ ನೀವು ಮಾಡಿದ್ರೆ ಆ ಕೋರ್ಸ್ ನ ಸೆಲೆಕ್ಟ್ ಮಾಡೋಗುತ್ತೆ. ನೆಕ್ಸ್ಟ್ ಪ್ರಿಫರೆನ್ಸ್ ಗ್ರೂಪ್, ಇಲ್ಲಿ ನೋಡ್ರಿ, ಇಲ್ಲಿ ಆಸಿಡ್ ಅಟ್ಯಾಕ್ ವಿಕ್ಟಿಮ್ ವುಮನ್ ಇದ್ರೆ, ಆಸಿಡ್ ದಾಳಿ ಆಗಿರ್ತಕ್ಕಂತ ಮಹಿಳೆ ಇದ್ರೆ ಅವರು ಇಲ್ಲಿ ಅವರು ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇಲಾಖೆ ಸಂಸ್ಥೆ ನೀವು ಕನಿಷ್ಠ 3 ವರ್ಷ ಇಲ್ಲಿ ನಿವಾಸಿ ಮಹಿಳೆ ಯಾವ್ದು ತರದ ಯಾವ್ದಾದ್ರು ಗೌರ್ಮೆಂಟ್ ವಸತಿ ಶಾಲೆಯಲ್ಲಿ ಕೆಲಸ ಮಾಡಿದ್ರೆ ಅವರು ಅಪ್ಲಿಕೇಶನ್ ನ ಹಾಕ್ಬೋದಾಗತ್ತೆ. ಇಲ್ಲಿ ನೆಕ್ಸ್ಟ್ ಏನಂತಂದ್ರೆ ಪ್ರೀ ಪ್ರೈಮರಿ ಟ್ರೈನಿಂಗ್ ಇದ್ದಂಗೆ ನಾನು ಹೇಳ್ದಂಗೆ ಅವರು ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಇವೆಲ್ಲ ನೀವು ಕರೆಕ್ಟ್ ಆಗಿ ಇಲ್ಲಿ ನೋಡ್ರಿ, ಪ್ರಿಫರೆನ್ಸ್ ಗ್ರೂಪ್ ಮತ್ತೆ ಆಸಿಡ್ ಅಟ್ಯಾಕ್ ವಿಕ್ಟಿಮು, ಮತ್ತೆ ವಿಡೋ ಇದ್ರೆ ವಿಡೋ, ಡಿಸೇಬಲ್ಡ್ ಪೀಪಲ್ ಇದ್ರೆ ಅವರಿಗೂ ರಿಸರ್ವೇಶನ್, ಡೈವರ್ಸ್ ವುಮನ್ ಇದ್ರೆ ಡೈವರ್ಸ್ ವುಮನ್, ದೇವದಾಸಿ ಮಹಿಳೆ ಇದ್ರೆ ಅವರು ಎಲ್ಲ ಸರ್ಟಿಫಿಕೇಟ್ ಇರ್ಬೇಕಾಗುತ್ತೆ. ಯೋಜನಾ ನಿರಾಶ್ರಿತ ಮಹಿಳೆ ಇದ್ರೆ ಅದನ್ನು ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲೆಲ್ಲ ಚೆಕ್ ಬಾಕ್ಸ್ ಮೇಲೆ ಟಿಕ್ ಹಾಕಿ ಪ್ರಿವ್ಯೂ ಅಂತ ಕೊಟ್ರೆ ಇಲ್ಲಿ ನೋಡ್ರಿ ಈ ತರ ಕರೆಕ್ಟ್ ಆಗಿ ಬರ್ತಾ ಹೋಗುತ್ತೆ. ನೀವು ಕರೆಕ್ಟ್ ಆಗಿ ಎಲ್ಲ ಡೀಟೇಲ್ಸ್ ಎಲ್ಲ ತುಂಬಿದ್ ಕರೆಕ್ಟ್ ಇದೆನೋ ಇಲ್ಲ ಅಂತ ಕೊಟ್ಟು ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇಲ್ಲಿ ಏನಂತಂದ್ರೆ ನೀವು ಸೇವ್ ಚೇಂಜಸ್ ನ ಕೊಟ್ಟು ನೆಕ್ಸ್ಟ್ ಇದಕ್ಕೆ ನಿಮ್ಗೆ ಏನಂತಂದ್ರೆ ಅಪ್ಲಿಕೇಶನ್ ID ಬರ್ತಾ ಹೋಗುತ್ತೆ. ಈ ಅಪ್ಲಿಕೇಶನ್ ID ನ ನೀವು ಸ್ನ್ಯಾಪ್ ಹೊಡ್ಕೊಂಡು ಇಟ್ಕೋಬಹುದು. ನೆಕ್ಸ್ಟ್ ಅಪ್ಲಿಕೇಶನ್ ಸೆಕೆಂಡ್ ಸ್ಟೆಪ್ ಅಲ್ಲಿ ಏನಂತಂದ್ರೆ ಫೋಟೋ ಮತ್ತೆ ಸಿಗ್ನೇಚರ್ ನ ಅಪ್ಲೋಡ್ ಮಾಡೋದಿರುತ್ತೆ. ಇಲ್ಲಿ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ಅಪ್ಲೋಡ್ ಯುವರ್ ಫೋಟೋ ಸಿಗ್ನೇಚರ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಅಪ್ಲಿಕೇಶನ್ ID ನ ಹಾಕ್ಬೇಕಾಗುತ್ತೆ, ಡೇಟ್ ಆಫ್ ಬರ್ತ್ ನ ಎಂಟ್ರಿ ಮಾಡ್ಬೇಕಾಗುತ್ತೆ, ಸಬ್ಮಿಟ್ ಅಂತ ಕೊಟ್ಟಾಗ ಇಲ್ಲಿ ನೋಡ್ರಿ ಫೋಟೋನ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಆ ಫೋಟೋನ ಸೈಜ್ ನೋಡ್ರಿ 100 KB ಒಳಗಡೆ ಇರ್ಬೇಕಾಗತ್ತೆ. ಆ ಫೋಟೋನ ಅಪ್ಲೋಡ್ ಮಾಡಾಗುತ್ತೆ, ನಿಮ್ದು ಪಾಸ್ಪೋರ್ಟ್ ಸೈಜ್ ಫೋಟೋ. ನೆಕ್ಸ್ಟ್ ಸಿಗ್ನೇಚರ್ ನ ಸ್ಕ್ಯಾನ್ ಮಾಡಿ ಸೈನ್ ಅಪ್ಲೋಡ್ ಮಾಡಬೇಕಾಗುತ್ತೆ, ಸೇವ್ ಅಂತ ಕೊಡ್ಬೇಕಾಗತ್ತೆ. ಏನು ಮಾಡಿದಾಗ ನೀವು ಫೋಟೋ ಅಪ್ಲೋಡ್ ಮಾಡಿದಾಗ ಸೈನ್ ಅಪ್ಲೋಡ್ ಮಾಡಿದಾಗ ಎಲ್ಲ ಸೇವ್ ಅಂತ ಕೊಡ್ಬೇಕಾಗತ್ತೆ. ನೆಕ್ಸ್ಟ್ ಏನಂತಂದ್ರೆ ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಇಲ್ಲಿ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡ್ಬೇಕಂತಂದ್ರು ನಿಮ್ಮ ಅಪ್ಲಿಕೇಶನ್ ID ನ ಎಂಟ್ರಿ ಮಾಡ್ಬೇಕಾಗುತ್ತೆ, ಡೇಟ್ ಆಫ್ ಬರ್ತ್ ನ ಎಂಟ್ರಿ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಏನಂತಂದ್ರೆ ಸಬ್ಮಿಟ್ ಅಂತ ಕೊಡ್ಬೇಕಾಗತ್ತೆ. ಇಲ್ಲಿ ಸಬ್ಮಿಟ್ ಕೊಟ್ಟಾಗ ನಿಮ್ಮ ಆಧಾರ್ ನಂಬರ್ ನ ಎಂಟ್ರಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ಯಾಪ್ಚಾ ನ ಎಂಟ್ರಿ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಅಂತ ಕೊಟ್ಟಾಗ ಕೆಲವೊಂದ್ಸತಿ ಏನಾಗುತ್ತೆ, ನಿಮ್ಮ ಡಿಜಿ ಲಾಕರ್ ಇಂದ ಆಟೋಮೆಟಿಕ್ ಆಗಿ ಎಲ್ಲಾ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಆಗ್ತಾ ಹೋಗುತ್ತೆ. ಇನ್ ಕೇಸ್ ಡಾಕ್ಯುಮೆಂಟ್ಸ್ ಏನಾದ್ರು ಅಪ್ಲೋಡ್ ಆಗಿಲ್ಲ ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ಬಂದು ಇಲ್ಲೆಲ್ಲ ಡಾಕ್ಯುಮೆಂಟ್ಸ್ ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ತಾ ಹೋಗುತ್ತೆ. ಇಲ್ಲಿ ನೋಡ್ರಿ, PDF ಫೈಲ್ಸ್ ನ ಅಷ್ಟೇ 500 KB ಒಳಗೆ ಇರ್ಬೇಕಾಗುತ್ತೆ. ಅಂತ ಡಾಕ್ಯುಮೆಂಟ್ಸ್ ನ ಮಾತ್ರ ನೀವು ಅಪ್ಲೋಡ್ ಮಾಡ್ಬೇಕಾಗತ್ತೆ. ಇಲ್ಲಿ SSLC ಮಾರ್ಕ್ಸ್ ಕಾರ್ಡ್ ನ ಫಸ್ಟ್ ಅಪ್ಲೋಡ್ ಮಾಡಿ, ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್, ನೆಕ್ಸ್ಟ್ ಯಾವುದೇ ತರದ ಟ್ರೈನಿಂಗ್ ಡಾಕ್ಯುಮೆಂಟ್ ಇದ್ರೆ ಅದನ್ನ ಅಪ್ಲೋಡ್ ಮಾಡಿ, JOC ಟ್ರೈನಿಂಗ್ ಡಾಕ್ಯುಮೆಂಟ್ ಇದ್ರೆ ಅದನ್ನ ಅಪ್ಲೋಡ್ ಮಾಡಿ,
ಎಂಟಿಟಿ ಟ್ರೈನಿಂಗ್ ಡಾಕ್ಯುಮೆಂಟ್ ಇದ್ರೆ ಅದನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ರಿ ಅಪ್ಲೋಡ್ ಮಾಡಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ನ ನೀವು ಮತ್ತೆ ಹಿಂಗ್ ಕ್ಲಿಕ್ ಮಾಡೋ ಮುಖಾಂತರ ಅಪ್ಲೋಡ್ ಕರೆಕ್ಟ್ ಆಗಿದೆಯೋ ಇಲ್ಲ ಅಂತ ಎಲ್ಲ ಚೆಕ್ ಮಾಡಬಹುದು. ನೆಕ್ಸ್ಟ್ ಎಲ್ಲ ಕರೆಕ್ಟ್ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡಿದ್ರೆ ಕಂಟಿನ್ಯೂ ಫಾರ್ ಇ ಸೈನಿಂಗ್ ಅಂತ ಕೊಡ್ಬೇಕಾಗುತ್ತೆ. ಇಲ್ಲಿ ಇ ಸೈನ್ ಮಾಡ್ಬೇಕಂತಂದ್ರೆ ಏನಿಲ್ಲ, ನಿಮ್ಮ ಆಧಾರ್ ನಂಬರ್ ನ ಎಂಟ್ರಿ ಮಾಡ್ಬೇಕಾಗುತ್ತೆ. ಇಲ್ಲಿ ಗೆಟ್ ಒ ಟಿ ಪಿ ಅಂತ ಕೊಟ್ರೆ ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ಇರ್ತಕ್ಕಂಥ ಮೊಬೈಲ್ ನಂಬರ್ಗೆ ಆ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ. ಆ ಒ ಟಿ ಪಿ ನ ನೀವು ಏನಂತಂದ್ರೆ ಎಂಟ್ರಿ ಮಾಡ್ಬೇಕತ್ತೆ. ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕೊಟ್ಟಾಗ ನಿಮ್ಗೆ ಇಲ್ಲಿ ಸಬ್ಮಿಟ್ ಮಾಡತಕ್ಕಂತ ಅಕ್ನಾಲೇಜ್ಮೆಂಟ್ ಸ್ಲಿಪ್ ಬರ್ತಾ ಹೋಗುತ್ತೆ. ಇಲ್ಲಿಗೆ ಏನಂತಂದ್ರೆ ನೀವು ಅಂಗನವಾಡಿ ಅಪ್ಲಿಕೇಶನ್ ನ ಕರೆಕ್ಟ್ ಆಗಿ ಕಂಪ್ಲೀಟ್ ಮಾಡಿದೀರ ಅಂತಂದು ಇ ಸೈನ್ ಆದ್ರೆ ಮಾತ್ರ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗಿರುತ್ತೆ. ಇನ್ ಕೇಸ್ ನಿಮ್ಮ ಇ ಸೈನ್ ಆಗಿರಲ್ಲ, ಯಾವುದೇ ಒಂದು ಸರ್ವರ್ ಪ್ರಾಬ್ಲಮ್ ಇಂದ ಅಂತಂದ್ರೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗಿರೋದಿಲ್ಲ. ಹಾಗೆ ನೀವು ಕಂಟಿನ್ಯೂಸ್ಲಿ ಆಗಿ ಟ್ರೈ ಮಾಡ್ತಾ ಇರ್ಬೇಕಾಗುತ್ತೆ. ಇಲ್ಲಿ ಇ ಸೈನ್ ಆದ್ರೆ ಮಾತ್ರ ನಿಮಗೆ ಅಕ್ನಾಲೇಜ್ಮೆಂಟ್ ಸ್ಲಿಪ್ ಜನರೇಟ್ ಆಗ್ತಾ ಹೋಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.